ಇದು ಸತ್ಯದ ಬೆಳಕು. ವಜ್ರಾಕ್ಷ ನ್ಯೂಸ್ಗೆ ಸ್ವಾಗತ. ನಾನು ಗುರುರಾಜ್ ಪಡಿಕೆ. ನೆಲಗದರನಹಳ್ಳಿಯ ಸುವರ್ಣನಗರದಲ್ಲಿ ಮಹಿಳಾ ದಿನಾಚರಣೆಯ ಅಂಗವಾಗಿ ಸಮಾಜ ಸೇವಕರಾದ ಡಾಕ್ಟರ್ ಕಾಳೇಗೌಡರು ಸುವರ್ಣ ಕರ್ನಾಟಕ ಕಾರ್ಮಿಕರ ಸಮಿತಿಯ ಮಹಿಳಾ ಪದಾಧಿಕಾರಿಗಳನ್ನು ವಿತರಿಸಿ ಶುಭವನ್ನ ಕೋರಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಕಾಳೇಗೌಡರು, ಸಮಾಜದ ಅಭಿವೃದ್ಧಿಯಲ್ಲಿ ಮಹಿಳೆಯರ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಕುಟುಂಬದಿಂದ ಹಿಡಿದು ಸಮಾಜದ ಎಲ್ಲ ಕ್ಷೇತ್ರಗಳಲ್ಲೂ ಮಹಿಳೆಯರು ತಮ್ಮ ಪ್ರತಿಭೆ, ಪರಿಶ್ರಮ ಮತ್ತು ತ್ಯಾಗದ ಮನೋಭಾವನೆ ಮೂಲಕ ಉತ್ತಮ ಕೊಡುಗೆಯನ್ನು ನೀಡುತ್ತಿದ್ದಾರೆ. ಮಹಿಳೆಯರ ಸಬಲೀಕರಣಕ್ಕೆ ಪ್ರತಿಯೊಬ್ಬರು ಕೈ ಜೋಡಿಸಬೇಕು. ಮಹಿಳೆಯರಿಗೆ ಗೌರವ ಮತ್ತು ಸಮಾನ ಅವಕಾಶ ದೊರೆಯುವ ಸಮಾಜ ನಿರ್ಮಾಣವೇ ನಮ್ಮೆಲ್ಲರ ಗುರಿಯಾಗಿರಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಸುವರ್ಣ ಕರ್ನಾಟಕ ಕಾರ್ಮಿಕರ ಸಮಿತಿಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಡಿಎಲ್ ಚನ್ನಕೇಶವ ಅವರು ಮಾತನಾಡಿ, ಮಹಿಳೆಯರ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿಗೆ ಮೂಲಾಧಾರವಾಗಿದೆ. ಮಹಿಳೆಯರಿಗೆ ಆತ್ಮವಿಶ್ವಾಸ, ಉದ್ಯೋಗಾವಕಾಶ ಹಾಗೂ ಸಾಮಾಜಿಕ ಭದ್ರತೆ ಒದಗಿಸುವ ನಿಟ್ಟಿನಲ್ಲಿ ಸಂಘಟನೆ ಸದಾ ಕಾರ್ಯನಿರ್ವಹಿಸುತ್ತಿದೆ. ಮಹಿಳೆಯರ ಸೇವೆ ಮತ್ತು ಸಾಧನೆಯನ್ನು ಗೌರವಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಸುವರ್ಣ ಕರ್ನಾಟಕ ಕಾರ್ಮಿಕ ಸಮಿತಿಯ ಮಹಿಳಾ ರಾಜ್ಯಾಧ್ಯಕ್ಷೆ ಗಾಯತ್ರಿ ಸೇರಿದಂತೆ ಸವಿತಾ, ಪಾರ್ವತಿ, ರಾಣಿ, ಜ್ಯೋತಿ, ಲತಾ ಹಾಗೂ ರಕ್ಷಿತಾ ಉಪಸ್ಥಿತರಿದ್ದು ಮಹಿಳಾ ದಿನಾಚರಣೆಯ ಅಂಗವಾಗಿ ಉಡುಗೊರೆಗಳನ್ನು ಸ್ವೀಕರಿಸಿದರು. ಕಾರ್ಯಕ್ರಮವು ಮಹಿಳಾ ಸಬಲೀಕರಣ ಮತ್ತು ಸಮಾಜದಲ್ಲಿ ಮಹಿಳೆಯರ ಸ್ಥಾನಮಾನವನ್ನು ಮತ್ತಷ್ಟು ಬಲಪಡಿಸುವ ಸಂದೇಶದೊಂದಿಗೆ ಯಶಸ್ವಿಯಾಗಿ ನಡೆಯಿತು. ಈ ಸಂದರ್ಭದಲ್ಲಿ ಕೆಂಪೇಗೌಡ, ಪಾಪಯ್ಯ, ಸುನಿಲ್, ಮೋಹನ್ ರಾಜು, ನವೀನ್, ವೆಂಕಟೇಶ್, ಮುನಿರಾಜು, ಕುಮಾರ್, ಶ್ರೀನಿವಾಸ್, ರವಿ, ರಮೇಶಣ್ಣ ಸೇರಿದಂತೆ ಹಲವಾರು ಮುಖಂಡರು, ಹಿತೈಷಿಗಳು ಉಪಸ್ಥಿತರಿದ್ದರು. ವಜ್ರಾಕ್ಷ ನ್ಯೂಸ್ ರಿಪೋರ್ಟ್, ಕೆಂಪರಾಜು, ಪಿಣ್ಯ, ದಾಸರಹಳ್ಳಿ. ಬಗ್ಗೆ ಹೇಳ್ಬೇಕಂದ್ರೆ ನಾವು ಹೇಳಕ್ಕೆ ಆಗಲ್ಲ, ಪದಗಳೇ ಸಿಗ್ತಾ ಇಲ್ಲ. ಅಷ್ಟು ಅಂತ ಒಳ್ಳೆ ವ್ಯಕ್ತಿ. ನಮಗೆ ಸ್ನೇಹಿತರು ಕೂಡ ಅವ್ರ ಮನೇಲಿ ಏನೇ ಕಾರ್ಯಕ್ರಮಗಳಾಗಿರ್ಬೋದು, ಏನೇ ಇದಾಗಿರ್ಬೋದು, ನೋವು ಕಷ್ಟಗಳೇನೇ ಇದ್ರು ಕೂಡ ಅದ್ರ ಬಗೆಹರಿಸೋವರೆಗೂ ಅವ್ರ ಬಿಟ್ಕೊಡಲ್ಲ. ಮತ್ತೆ ಅವ್ರ ಜೊತೆಲೇ ಇರ್ತಾರೆ. ಸದಾ ಅವರು ಶಕ್ತಿ ತುಂಬುತ್ತಾರೆ. ಮತ್ತೆ ಈ ಬಾಡಿಗೆ ಮನೆಯಲ್ಲಿ ಯಾರೇ ಆದ ಸಾವು ನೋವು ಆದ್ರೂ ಕೂಡ ಅವ್ರಿಗೆ ಉಚಿತವಾಗಿ ಊರಿಗೆ, ತಮ್ಮ ಗ್ರಾಮಕ್ಕೆ ಆ ಒಂದು ಶವವನ್ನ ಕಳಿಸುವಂತ, ಆಂಬ್ಯುಲೆನ್ಸ್ ಮಾಡಿ ಕಳಿಸುವಂತ ಒಂದು ಸಹಾಯವನ್ನ ಮಾಡ್ತಾ ಇದ್ದಾರೆ. ಹಾಗೂ ನಮ್ಮ ಸ್ನೇಹಿತರಿಗೆ ಏನೇ ಕಷ್ಟ ಬಂದರೂ ಕೂಡ ಅವ್ರ ಜೊತೆಯಾಗಿ ನಿಂತು ಬೆನ್ನೆಲುಬಾಗಿ ನಿಂತು ಸಹಾಯ ಹಸ್ತವನ್ನ ಮಾಡಿ ನಮ್ಮ ಸ್ನೇಹಿತರಿಗೆ ಒಳ್ಳೆ ಇದನ್ನ ಮಾಡಿಕೊಟ್ಟಿದ್ದಾರೆ. ಮತ್ತೆ ಒಳ್ಳೆ ದಾರಿಗೂ ತಂದಿದ್ದಾರೆ. ಮತ್ತೆ ದಾರಿ ತಪ್ಪಿ ಬೇರೆ ದಾರಿ ಅಂದ್ರೆ ಈಗ ಮದ್ಯಪಾನವನ್ನು ಸೇವಿಸಿ ದಾರಿಯನ್ನು ತಪ್ಪಿ ಬೇರೆ ದಾರಿಗೆ ಮಾರ್ಗವಾಗಿ ಹೋಗ್ತಾ ಇರೋರನ್ನ ಕರೆತಂದು ಅವ್ರಿಗೆ ಒಳ್ಳೆ ಬುದ್ಧಿವಾದವನ್ನ ಹೇಳಿ ಒಳ್ಳೆ ಉದಾಹರಣೆ ಅವರು ಇಲ್ಲೇ ನಿಂತಿದ್ದಾರೆ. ಅವರು ಕೂಡ ಒಳ್ಳೆ ದಾರಿಗೆ ತಂದು ಒಳ್ಳೆ ಸಹಾಯವನ್ನ ನೀಡಿ ಒಳ್ಳೆ ಮಾರ್ಗದಲ್ಲಿ ನಡೆಯುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ನಮ್ಮ ಕಳೆಯವರು ಒಳ್ಳೆ ವ್ಯಕ್ತಿತ್ವ, ಒಳ್ಳೆ ಗುಣ, ಮತ್ತೆ ಸಹಾಯದಲ್ಲಿ ಮುಂಚೂಣಿಯಾಗಿರ್ತಾರೆ. ಮತ್ತೆ ಎಡಗೈಗೆ ಬಲಗೈ ಮಾಡಿದ ದಾನವನ್ನು ಎಡಗೈ ಗೊತ್ತಾಗದಿರೋ ತರ ರೀತಿ ಮಾಡ್ತಾ ಇದ್ದಾರೆ. ನಮಸ್ತೆ. ಇವತ್ತು ಏನು ನಮ್ಮ ಕಾಳೇಗೌಡರು ಸಾಹೇಬರು ಅವತ್ತಿಂದ ಇವತ್ತವರೆಗೂ ಒಂದಿನ ಅಂತಲ್ಲ, ಅವತ್ತಿಂದ ಇವತ್ತು ಸದಾನವಾಗಿ, ಸಮಾಧಾನವಾಗಿ, ಸರಳತೆಯಿಂದ, ಸದ್ಗುಣದಿಂದ ನಮ್ಮ ಸಂಘಟನೆಗೆ ಸುವರ್ಣ ಕರ್ನಾಟಕ ಕಾರ್ಮಿಕರ ಸಮಿತಿ ಏನಾದರೂ ನಮ್ಮ ಮಹಿಳೆಯರಿಗೆ ಏನಾರು ಒಂದು ಮಾಡಬೇಕು ಅಂತ ಅವತ್ತು ಅಂದ್ಕೊಂಡಿದ್ರು. ಅವತ್ತು ಏನೋ ಒಂದು ಡಾಕ್ಟರೇಟ್, ಏಷಿಯನ್ ಇಂಟರ್ನ್ಯಾಷನಲ್ ಕಲ್ಚರ್ ಅಕಾಡೆಮಿ ವತಿಯಿಂದ ಅವತ್ತು ಡಾಕ್ಟರೇಟ್ ತೊಗೊಂಡಿದ್ರು. ಅವತ್ತೇ ಮಾತು ಕೊಟ್ಟಿದ್ರು, ನಿಮ್ಮ ಹೆಣ್ಮಕ್ಳಿಗೆ ನಿಮ್ಮ ಸಂಘಟನೆಗೆ ಏನಾರ ಒಂದು ಮಾಡ್ಕೊಡ್ತೀನಿ ಕೇಶವ ಅಂತ ಹೇಳಿದರು. ಅವತ್ತು ನನಗೆ ಮಾತು ಕೊಟ್ಟಂತೆ ನುಡಿದಂತೆ ನನ್ನ ಆರಾಧ್ಯ ದೇವ ಅಂತ ಹೇಳ್ತೀನಿ. ಯಾಕೆಂದರೆ ಯಾರು ಮಾಡಲ್ಲ. ಇವತ್ತು ನಮಗೆ ಕ್ಯಾಬಿನ್ ಒಂದು 25,000 ರೂಪಾಯಿ ಆಗಿದೆ, ಕ್ಯಾಬಿನ್ ಮಾಡಿಸ್ಕೊಟ್ಟಾರೆ. ಒಂದು AC ಮಾಡಿಸ್ಕೊಡಕ್ಕೆ ರೆಡಿ ಮಾಡಿದ್ದಾರೆ. ಅಂತಾರೆ ನನಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ, ಕೃತಜ್ಞತೆಯನ್ನು ಬಯಸ್ತೀನಿ. ನಮ್ಮ ಹೆಣ್ಮಕ್ಳ ಕಡೆಯಿಂದ ಅವ್ರಿಗೆ ತುಂಬ ಥ್ಯಾಂಕ್ಸ್ನ ಹೇಳ್ತೀನಿ. ಯಾಕೆಂದರೆ ಯಾರು ಮಾಡಲ್ಲ ಈ ಪ್ರೋತ್ಸಾಹಗಳು ನಮ್ಮ ಹೆಣ್ಮಕ್ಳುಗಳಿಗೆ. ಇವತ್ತಿನ ದಿನ ಅವರು ನಮ್ಮ ಹೆಣ್ಮಕ್ಳುಗಳಿಗೆ ಬ್ಯಾಕ್ ಸಪೋರ್ಟಾಗಿ ನಿಂತ್ಕೊಂಡರೆ, ಮಾಡಿ ಕೇಶವ ಏನಾದರೂ ಒಂದು ಹೆಲ್ಪ್ ಮಾಡು, ನಾನು ನಿಮ್ಮ ಜೊತೆಗೆ ಇರ್ತೀನಿ, ಕೈ ಜೋಡಿಸ್ತೀನಿ ಅಂತ ಮಾತು ಕೊಟ್ಟು ನುಡಿದ ಅಂತ ಹೇಳಿದ ನಮ್ಮ ಕಾಳೇಗೌಡರ ಸಾಹೇಬರಿಗೆ ಕೃತಜ್ಞತೆ ಬಯಸ್ತೀನಿ. ಡಿಎಲ್ ಚನ್ನಕೇಶವ, ಸುವರ್ಣ ಕರ್ನಾಟಕ ಕಾರ್ಮಿಕರ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷ. ನಮಗೆ ಕಾಳೇಗೌಡರು, ನಮ್ಮ ಸ್ನೇಹಿತರು ಕಾಳೇಗೌಡರು ಅವ್ರಿಗೆ ಡಾಕ್ಟರೇಟ್ ಸಿಕ್ಕಿರೋದ್ರಿಂದ ಅವರು ಈ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಅವರು ಸುವರ್ಣ ಕರ್ನಾಟಕ ಕಾರ್ಮಿಕರ ಸಂಘಕ್ಕೆ AC ಮತ್ತು ರೂಮು ಮತ್ತು ಒಂದು ಕಚೇರಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಹಾಗೂ ಮಹಿಳೆಯರಿಗೆ ಅವ್ರಿಗೆ ಚಿಕ್ಕ ಕಾಣಿಕೆ, ಅಲ್ಪ ಕಾಣಿಕೆಯನ್ನು ವಿತರಣೆಯನ್ನು ಮಾಡ್ತಾ ಇದ್ದಾರೆ. ಮಹಿಳಾ ದಿನಾಚರಣೆಯ ಪ್ರಯುಕ್ತ
ಪಾಸ್ಟರ್ ತಂಡದ ನಮ್ಮ ನಾಯಕರು ಕೂಡ ಕಾಳೇಗೌಡರು ಪಾಸ್ಟರ್ ತಂಡದ ಪರವಾಗಿ ಅವರು ಮಹಿಳೆಯರಿಗೋಸ್ಕರ ಅಲ್ಪ ಒಂದು ಕಾಣಿನ ನೀಡ್ತಾ ಇದ್ದಾರೆ. ಹಾಗೂ ಕಾಳೇಗೌಡರಿಗೆ ನಮ್ಮ ಸಂಘದ ವತಿ ಪಾಸ್ಟರ್ ತಂಡದ ವತಿಯಿಂದ ಹಾಗೂ ಮಹಿಳೆಯರಿಂದ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಅವ್ರು ಒಳ್ಳೇದಾಗಲಿ, ಮುಂದೆನೂ ಕೂಡ ಇದೇ ರೀತಿ ಸಹಾಯ ಮಾಡುವಂತಹ ಶಕ್ತಿ ದೇವರು ಅವರಿಗೆ ಕೊಡಲಿ ಅಂತ ನಾವು ಕೇಳ್ಕೊಳ್ತಾ ನಾವು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀವಿ. ನನ್ನ ಹೆಸರು ಪಾಪಣ್ಣ ಅಂತ. ನಾವು ಕಾಳೇಗೌಡರ ಸ್ನೇಹಿತರು ಹಾಗೂ ಪಾಸ್ಟರ್ ತಂಡದ ಒಬ್ಬ ಸದಸ್ಯ.